ಸಮ್ಮರಲ್ಲಿ ಎಷ್ಟು ನೀರು ಕುಡಿದ್ರೂ ದಾಹ ತೀರೋದೇ ಇಲ್ಲ. ತಣ್ಣಗೇನಾದರೂ ಕುಡಿಬೇಕು, ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಇವತ್ತಿನ ವಿಡಿಯೋಲಿ ಸಪೋಟ ಸ್ಮೂದಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬ್ಲೆಂಡರಲ್ಲಿ ಪೀಲ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡಿರೋಂಥ ಸಪೋಟ ಹಾಕ್ಕೊಳ್ಳಿ. ಅದ್ರದ್ದು ಸ್ವೀಟ್ನೆಸ್ ನೋಡಿಕೊಂಡು ಸಕ್ಕರೆನ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನಾನು ಮೆಜರ್ಮೆಂಟ್ ಏನು ಹೇಳಲಿಲ್ಲ. ಇದಕ್ಕೆ ಹಸಿ ಹಾಲು ಹಾಕ್ಕೋಬೇಕು. ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಹಸಿ ಹಾಲನ್ನ ಇದಕ್ಕೆ ಸ್ಮೂದೀಸ್ಗೆ, ಮಿಲ್ಕ್ ಶೇಕ್ಸ್ಗೆ ಹಾಕಿದ್ರೇ ಚೆಂದ. ಮತ್ತು ವೆನಿಲಾ ಐಸ್ ಕ್ರೀಮ್ 1 ಸ್ಕೂಪಷ್ಟು ಹಾಕ್ತಾಯಿದ್ದೀನಿ. ಇದು 2 ಸರ್ವಿಂಗ್ಸ್ಗೆ ಆಗುತ್ತೆ, ಅಂದರೆ 2 ಗ್ಲಾಸಷ್ಟು ಮಿಲ್ಕ್ ಶೇಕ್ಗೆ ಆಗುತ್ತೆ. ಸೊ ಐಸ್ ಕ್ರೀಮ್ ಹಾಕಿ ಇದನ್ನು ನುಣ್ಣಗೆ ಬ್ಲೆಂಡ್ ಮಾಡ್ಕೊಂಡು ಬರಬೇಕು. ಇದನ್ನು ಯಾವ ರೀತಿ ಸರ್ವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಕೊಡ್ಬೋದು, ದೊಡ್ಡವ್ರಿಗೆ ಕೊಡ್ಬೋದು, ಮನೆಗೆ ಫ್ರೆಂಡ್ಸ್ ಬಂದರೆ ಕೊಡ್ಬೋದು. ಯಾರಿಗೇ ಆಗಲಿ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಕುಡಿಯೋಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಚಾಕ್ಲೇಟ್ ಸಿರಪ್ನ ಸರ್ವಿಂಗ್ ಗ್ಲಾಸ್ಗೆ ಗಾರ್ನಿಷ್ ಮಾಡಿಬಿಟ್ಟು ಈ ಚೀಕು ಸ್ಮೂದಿ ಏನು ಮಾಡಿದ್ದೀವೋ ಅದಕ್ಕೆ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಸಪೋಟ ಪೀಸಸ್ ಸ್ವಲ್ಪ ಹಾಕಿ ಅದ್ರ ಮೇಲೆ ಬಾದಾಮಿ ಫ್ಲೇಕ್ಸ್ನ ಹಾಕಿ ಇದನ್ನು ಸರ್ವ್ ಮಾಡ್ಬೋದು. ನೀವು ಬೇಕಾದರೆ ಐಸ್ ಕ್ಯೂಬ್ಸ್ನ ಸೇರಿಸ್ಕೋಬೋದು. ನಾನು ಚಿಲ್ಡ್ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಐಸ್ ಕ್ಯೂಬ್ಸ್ ಹಾಕಿಲ್ಲ. ಸೊ ಸಪೋಟ ಅಥವಾ ಚೀಕು ಸ್ಮೂದಿ ರೆಡಿ ಫ್ರೆಂಡ್ಸ್. ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.